वरदां करुणापूर्णां भक्तिलोलां हितङ्करी। ಎಲ್ಲ ಉಪನಿಷತ್ತುಗಳೇ ಗೋವು, ಗೋಪಾಲಕೃಷ್ಣನೇ ಹಾಲು ಕರೆಯೋನು, ಪ್ರಾರ್ಥನೆ ಕರು, ಗೀತಾಮೃತವೇ ಹಾಲು. ಜ್ಞಾನಿಗಳು ಈ ಅಮೃತನ ಕುಡಿತಾರೆ. ಈ ಸಾರಾಂಶವುಳ್ಳ ಗೀತಾ ಪುಸ್ತಕನ ಈ ವೇದಾಂತ ನೆಲೆಯಿಂದ ಪ್ರತಿ ವರ್ಷ 1,00,000 ಕಾಪಿನ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡ್ತಾ ಇದ್ದೀನಿ. ಉಚಿತವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಂಚ್ತಾ ಇದ್ದೀನಿ. ಅದ್ ಸರಿ ಶಂಕರಯ್ಯನವರೇ, ಈ ಕೆಲ್ಸಕ್ಕೆ ಸಾವಿರಾರು ರೂಪಾಯಿ ಖರ್ಚಾಗುತ್ತಲ್ಲ, ಯಾಕೆ ತಡ್ಕೊಳ್ತೀರಿ? ಕಿರಣ್ ಕುಮಾರ್ ಅವರೇ, ಮನುಷ್ಯ ಸಂಪಾದನೆ ಕಡೆಗೆ ನಿಗಾ ಕೊಟ್ರೆ ಹೇಗೆ? ನನಗ್ ಬರೋ ಲಾಭದಲ್ಲಿ ಕಿಂಚಿತ್ತು ಅಂದ್ರೆ 10% ಭಾಗ ನಮ್ಮ ಹಿಂದೂ ಧರ್ಮ, ನಮ್ಮ ಸಂಪ್ರದಾಯ ಇವುಗಳ ಪ್ರಚಾರದ ಬಗ್ಗೆ ವಿನಿಯೋಗಿಸ್ತಾ ಇದ್ದೇನೆ. ಈ ಧಾರಾಳ ಕೂಡ ಎಲ್ರಿಗೂ ಬರ್ಬೇಕಲ್ಲ? ಬರ್ಬೇಕು ಸ್ವಾಮಿ. ನಮ್ಮ ಆಚಾರ, ನಮ್ಮ ವ್ಯವಹಾರ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಮನೆತನದ ಬಗ್ಗೆ ಶ್ರದ್ಧೆ ಇಲ್ಲದೆ ಹೋದ್ರೆ ನಾವು ಹೇಗೆ ಮನುಷ್ಯರು ಅಂತ ಅನಿಸ್ಕೊಳ್ಳೋದು? ನಮ್ಮ ದೇಶ ತಾನೇ ಹೇಗೆ ಮುಂದುವರಿಯುತ್ತೆ? ಆ ಶಂಕರಯ್ಯನವರೇ, ನಮ್ಮ ಪತ್ರಿಕೆಗೆ ನೀವು ಸಂದರ್ಶನ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ. ನಮ್ಮ ಧರ್ಮದ ಬಗ್ಗೆ ಆಸಕ್ತಿ ವಹಿಸಿದ್ದಕ್ಕೆ ನನಗೂ ಅಷ್ಟೇ ಸಂತೋಷ. ನಾವಿನ್ ಬರ್ತೀವಿ. ನಮಸ್ಕಾರ. 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 ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ. ಏನು ಅಂದ್ರೆ? ಜಸ್ಟಿಸ್ ರಾಜಾರಾಯರ್ ಕಾಗದ ಬರ್ದಿದ್ದಾರೆ. ಏನಂತೆ? ಅವ್ರ ಮಗಳು ಸುಗುಣ BSc ಪಾಸ್ ಮಾಡಿದ್ಲಂತೆ. ಅದಕ್ಕೇನಂತೆ? ಅದಕ್ಕೇನಂತೆ? ಅವಳನ್ನ ನಮ್ ಸೊಸೆ ಮಾಡ್ಕೊಳಕ್ಕೆ ನಾನು ವ್ಯವಹಾರ ನಡೆಸ್ತಾ ಇಲ್ವೇ? ಓಹೋ, ನೀವೇ ಹೆಣ್ಣು ನೋಡಿ ನೀವೇ ಮೆಚ್ಕೊಂಡ್ರಾಯ್ತಾ? ನಮ್ ಮಗನ ಒಂದ್ ಮಾತು ಕೇಳೋದ್ ಬೇಡ್ವಾ? ಅವನೇನೆ ಕೇಳುದು? ನೀನ್ ಈ ತಾಳಿ ಕಟ್ಬೇಕಾರೆ ನಮ್ಮಪ್ಪ ಏನಾದ್ರು ನನ್ ಕೇಳಿದ್ನೆ. ಅವ್ನು ಹೇಳಿದ ತಕ್ಷಣ ಬಾಯಿ ಮುಚ್ಕೊಂಡು ತಾಳಿ ಕಟ್ಲಿಲ್ವೇ? ಮಕ್ಕಳು ಶ್ರೀರಾಮಚಂದ್ರನಾಗಿರ್ಬೇಕು, ವನವಾಸಕ್ಕೆ ಹೋಗುದು ಅದಕ್ಕೂ ತಯಾರಿರ್ಬೇಕು. ಅದು ತ್ರೇತಾಯುಗ, ಇದು ಕಲಿಯುಗ. ಯುಗ ಯಾವ್ದಾದ್ರೇನು, ಈ ವೇದಾಂತ ನೆಲೆಗೆ ಎಂಥ ಸೊಸೆ ನಡೆಸ್ಬೇಕು ನನಗ್ ಚೆನ್ನಾಗ್ ಗೊತ್ತು. ಬನ್ರಿ ಬೇಗ. ಏನ್ರಿ ಎಷ್ಟು ಇದೇ ಭಾರ? ಎಲ್ಲಾ ಸಾಮಾನು ತಂದ್ರು, ಸ್ಟೇಷನ್ ಬಿಟ್ಟು ಬಂದ್ರು. ಎಣಿಸಿದ್ ನೀನು, ಹೊತ್ಕೊಂಡ್ ಬರ್ತಾ ಇರೋದು ನಾನು. ಏನಾಯ್ತು? ನಿನ್ ಮಗಳು ಹೊಳಿಯೆಲ್ಲ ದಿಢೀರ್ ಪ್ರತ್ಯಕ್ಷ ಆಗ್ಬಿಟ್ರಲ್ಲೇ? ಎಷ್ಟೇ ಆದ್ರೂ ನಾನು ಹೆಣ್ಣೆತ್ತೋಳಲ್ವೇ? ಇನ್ನೊಂದ್ ತಿಂಗಳು ನಾವು ಲೇಟ್ ಆಗಿ ಬಂದಿದ್ರೆ ನನ್ ತಮ್ಮನ್ ಮದ್ವೆ ಇನ್ವಿಟೇಷನ್ ಕೊಡ್ತೀರಾ ಅಂತ ಗೊತ್ತಾಗಿ ನಾವು ಮೊದ್ಲೇ ಬಂದ್ಬಿಟ್ವು. ಹೌದು ಬಾಬಾ, ಇನ್ಮೇಲೆ ನಾನು ಊದ್ಕಡ್ಡಿ ವ್ಯಾಪಾರ ಇವರಲ್ಲೇ ಮಾಡೋದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ತಗೊಳ್ಳಿ. ಈಗ ತಾನೇ ಬಂದಿದ್ದೀರಿ, ಒಳಗಡೆ ಹೋಗಿ ವಿಶ್ರಾಂತಿ ತಗೊಳ್ಳಿ ಹೋಗಿ. ಮೊದ್ಲು ನಾನ್ ಬಂದ್ ವಿಷಯ ಇತ್ಯರ್ಥ ಆಗ್ಲಿ,
ಅಲ್ಲ ನಾನ್ ಬದುಕಿರೋವಾಗ್ಲೇನೆ ನಂದು ತಂದು ಅಂತ ನೋಡ್ದೆ ನನ್ ತಮ್ಮನ್ಗೆ ಬೇರೆ ಕಡೆ ಸಂಬಂಧ ನೋಡಿದ್ದೀರಾ ಅಂತ ಗೊತ್ತಾಗಿ ನನಗೆ ಎಷ್ಟು ಸಂಕಟವಾಯ್ತು ಗೊತ್ತಾ? ನನ್ನ ಮಗಳಿಗೆ ಏನಾಗಿದೆ? ಕುಂಟಿನೇ ಕುರುಡಿನೇ. ಅವಳು ಹುಟ್ಟಾಗ್ನಿಂದ ನನ್ ಸೊಸೆ ಅಂತ ಹೇಳ್ತಾ ಇದ್ದಲ್ಲ, ಇವಾಗ ನನ್ನ ತಮ್ಮನ್ ಬೇರೆ ಕಡೆ ಸಂಬಂಧ ಹುಡುಕ್ತಾ ಇದ್ದೀರಲ್ಲ, ಇದೇನ? ಸುಭದ್ರ, ಕಾಲಿಟ್ಟ ತಕ್ಷಣ ಈ ಮನೆ ಕುರುಕ್ಷೇತ್ರ ಮಾಡ್ಬೇಡಮ್ಮ. ಅಮ್ಮ, ಅಪ್ಪನ್ ಮಾತು ಕೇಳಿದ್ಯಾ? ಅಪ್ಪ ಏನೇ ಹೇಳಿ, ಅಮ್ಮ ಏನೇ ಹೇಳಿ, ಮಾಡ್ಕೊಳ್ಳೋನು ಅವನು ಒಪ್ಪಬೇಕಲ್ಲಮ್ಮ. ನೀನ್ ಹೇಳಿದೆ ಅವ್ನು ನಿನ್ ಮಾತು ಕೇಳ್ತಾನಮ್ಮ. ಮದ್ವೆ ವಿಷಯದಲ್ಲಿ ಯಾರನ್ನ ಒತ್ತಾಯ ಮಾಡ್ಕೊಡ್ತು ಕಣೆ. ಹಾಗಾದ್ರೆ ಕುಮಾರಲ್ಲಿ ನಾನೇ ಅವನ ಹತ್ರ ಮಾತಾಡ್ತೀನಿ. ಅವನು ಊರ್ನಲ್ಲಿಲ್ಲ, ಧರ್ಮಸ್ಥಳಕ್ಕೆ ಹೋಗಿದ್ದಾನೆ. ಅಂದ್ರೆ ಅಲ್ಲಿ ನಡೆಯೋ ಶುಭ ಕಾರ್ಯಕ? ಅಯ್ಯೋ, ನಾಳೆ ಅಲ್ಲಿ 100 ಜನಕ್ಕೆ ಸಾಮೂಹಿಕ ಮದುವೆ ಸುಬ್ಬಿ. ಏನಪ್ಪ, ಕುಮಾರ್ ಅಲ್ಲಿ ಮದುವೆ ಮಾಡ್ಕೊಳಕ್ ಹೋಗಿದಾನ? ಮದ್ವೆ ಮಾಡ್ಕೊಳಕ್ಕಲ್ಲಮ್ಮ, ಆ ನವದಂಪತಿಗಳಿಗೆ ಶುಭಾಶಯ ಹೇಳಕ್ಕೆ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯ ಕಡಲಲ್ಲಿ ತೇಲುತ್ತಿಹ ನವ ಜೋಡಿಗೆ ಸುಖವಾಗಲಿ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಸ್ವರ್ಗದ ಬಾಗಿಲು ತೆರೆದಿದೆ ಇಂದು ಈ ಶುಭ ವೇಳೆಯಲ್ಲಿ. ಆ ದೇವತೆಗಳು ಉಲ್ಲಾಸದಿ ಬಂದರು ನಿಮ್ಮನ್ನು ಹರಸುತ್ತಲೇ. ಇದು ಬ್ರಹ್ಮನು ಬೆಸೆದ ಅನುಬಂಧ, ಇದು ಬ್ರಹ್ಮನು ಬೆಸೆದ ಅನುಬಂಧ. ಅನುಗಾಲನು ನೀಡಲಿ ಆನಂದ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹಚ್ಚನೆ ಹಸುರಿನ ತೋರಣವು ಸುಸ್ವಾಗತವೆಂದು ಹೇಳುತ್ತಿದೆ. ಈ ಮಂಗಳವಾದ್ಯವು ಮೊಳಗಿರಲು ಶುಭ ಕಾರ್ಯದ ಸಂಭ್ರಮ ಕಾಣುತ್ತಿದೆ. ಜನುಮ ಜನುಮದ ಸ್ನೇಹವಿದು, ಜನುಮ ಜನುಮದ ಸ್ನೇಹವಿದು. ಸಂಸಾರದ ಬಾಳಿಗೆ ನಾಂದೇದು. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಶ್ರಾವಣ ಮಾಸವು ತಂದ ಉಡುಗೊರೆ ಉಲ್ಲಾಸವ ತರಲಿ. ಆ ಮಂಜುನಾಥನ ಕೃಪಾ ಕಟಾಕ್ಷವು ಎಂದೆಂದು ನಿಮಗಿರ